ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರೆದು ಹೇರುಡಲು ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವ ಪ್ರತೀಕ ಸಂಧಿ. ಧಾತ್ರಿಯೊಳಗುಳ್ಳ ಕೆಳತೀರ್ಥ ಕ್ಷೇತ್ರ ಚರಿಸಿದರೇನು ಪಾತ್ರ ಪಾತ್ರವರಿತನ್ನಾದಿದಾನವ ಮಾಡಿ ಫಲವೇನು ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಡಿಸಿದರೇನು ಹರಿ ಸರ್ವತ್ರಗತನೆಂದರಿಯದೆ ತಾ ಕರ್ತೃ ಎಂಬುವನು. ಹರಿ ಸರ್ವತ್ರಗತನೆಂದರಿಯದೆ ಪರಮಾತ್ಮನು ತನ್ನ ಬಿಂಬನಾಗಿರುವಂತಹ ಪರಮಾತ್ಮನು ತನ್ನ ಬಿಂಬನೇ ಸರ್ವರಲ್ಲಿ ಸರ್ವ ಸ್ಥಳದಲ್ಲಿ ವ್ಯಾಪ್ತನಾಗಿ ಸರ್ವಕರ್ತ ಕಾರಯಿತ ಎಂದು ತಿಳಿಯದೆ ಪರಮಾತ್ಮನ ವಿಸ್ಮರಣೆಯಿಂದ ತಾಕರ್ತೃ ಎಂಬ ಮಾನವನು ತಾನೇ ಸ್ವತಂತ್ರ ತಾನೇ ಕರ್ತ ಎಂಬ ಹೆಮ್ಮೆಯುಳ್ಳ ಮನುಷ್ಯನು ಏನು ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಧಾತ್ರಿಯೊಳಗೊಳ್ಳ ಕ್ಷೇತ್ರ ಚರಿಸಿದರೇನು ಗರ್ವದಿಂದ ಭೂಮಿಯಲ್ಲಿರುವಂತಹ ಸಮಸ್ತ ಪುಣ್ಯಕ್ಷೇತ್ರಗಳನ್ನು ಚರಿಸಿ ಯಾತ್ರೆ ಮಾಡಿದರೂ ಕಿಂಚಿತ್ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾತ್ರವನ್ನರಿತು ಅನ್ನದಾನಾದಿ ಮಾಡಿ ಫಲವೇನು ಇವರು ಯೋಗ್ಯರು ಇವರು ಅಯೋಗ್ಯರು ಎಂದು ತಿಳಿದು ಅನ್ನ ದ್ರವ್ಯ ದಾನಗಳನ್ನು ಮಾಡಿದರೂ ಫಲವಿಲ್ಲ. ಗಾತ್ರ ನಿರ್ಮಲನಾಗಿ ಸ್ತೋತ್ರ ಪಠಿಸಿದರೇನು ಉದಯ ಕಾಲದಲ್ಲಿ ಗದಗದ ನಡುಗುತ್ತ ನದಿಯೊಳು ಮಿಂದೆನು ನಾನು ಪವಿತ್ರನಾದೆ ಮಹಾಪುಣ್ಯವಂತ ಅಂತ ಅರಿದು ಅನೇಕ ಮಂತ್ರ ಜಪಾದಿಗಳು ಮಾಡಿದರು ಮತ್ತು ಪರಮಾತ್ಮನ ಸ್ತೋತ್ರ ರೂಪವಾದ ಗ್ರಂಥ ಪಠಣೆ ಮಾಡಿದರು ಏನೂ ಫಲವಿಲ್ಲ ಅಂತ ಹೇಳ್ತಾರೆ. ಹರಿ ವ್ಯಾಪ್ತನ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅವನೇ ವ್ಯಾಪ್ತನಾಗಿದ್ದಾನೆ, ವ್ಯಕ್ತನಾಗಿದ್ದಾನೆ, ಕರ್ತೃ ಆಗಿದ್ದಾನೆ. ಅದನ್ನು ಮರೆತು ಎಷ್ಟೇ ಪುಣ್ಯಕರ್ಮಗಳನ್ನು ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಧಾತ್ರಿಯೊಳಗುಳ್ಳ ಕೆಳತೀರ್ಥ ಚರಿಸಿದರೇನು ಕುರುಕ್ಷೇತ್ರದಿಂದ ಅವನಿಗೆ ಏನು ಪ್ರಯೋಜನ, ಕಾಶಿಯಿಂದಲೂ ಪುಷ್ಕರದಿಂದ ಯಾವ ಪ್ರಯೋಜನ ಅಂತ ಹೇಳುವಂತಹ ಪುರಾಣ ವಚನವನ್ನು ಅನುಸರಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಶಿ ನಿವಾಸ ಪ್ರಯಾಗ ಮರಣ, ರಣದಲ್ಲಿ ಶತ್ರು ಸನ್ಮುಖ ಮರಣ, ಸಾಂಗಯಜ್ಞ ಅನುಷ್ಠಾನ, ಸಮಸ್ತ ತೀರ್ಥಕ್ಷೇತ್ರ ಸಂಚಾರ, ಸುತೀಕ್ಷ್ಣ ಬುದ್ಧಿ ಶಾಸ್ತ್ರಾಧ್ಯಯನ ಇವುಗಳೆಲ್ಲವೂ ಅಹಂಕಾರವನ್ನು ಬಿಡದೆ ಪರಮಾತ್ಮನ ನಾಮವನ್ನು ನಾಲಿಗೆಯಿಂದ ನುಡಿಯದೆ ಇದ್ದರೆ ಯಾವ ಪ್ರಯೋಜನವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಬದಲಾಗಿ ವಿಪರೀತ ಫಲವನ್ನೇ ಕೊಡುತ್ತದೆ ಅಂತ ಹೇಳಿ ಗರುಡ ಪುರಾಣದ 20ನೇ ಅಧ್ಯಾಯದಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಏನೆಲ್ಲ ಇದೆ ನಿನ್ನ ಅನುಗ್ರಹದಿಂದಲೇ ಅಂತ ಹೇಳಿ ಆ ಪರಮಾತ್ಮನ ಸ್ಮರಣೆ ಮಾಡಬೇಕು. ಕಂಡ ನೀರುಳು ಮುಳುಗಿ ದೇಹವ ದಂಡಿಸಿದ ಫಲವೇನು ದಂಡಕ ಮಂಡಲಂಗಳ ಧರಿಸಿ ಎನಿಸಿ ಫಲವೇನು ಅಂಡಜಾಧಿಪನಂಸ ಗಣಪದ ಪುಂಡರೀಕದಿ ಮನವ ಹರ್ನಿಷಿ ಬಂಡುಣಿಯವೋಲೆರೆಸಿ ಸುಖಬಡ ದಿಪ್ಪ ಮಾನವನು. ಕಂಡ ನೀರುಳು ಮುಳುಗಿ ದೇಹ ದಂಡಿಸಿದ ಫಲವೇನು ಪರಮಾತ್ಮನ ಸ್ಮರಣೆ ರಹಿತರಾಗಿ ಇಂದು ಕಾಶಿ, ನಾಳೆ ಪ್ರಯಾಗ, ನಾಡ್ದು ಬದರಿ ಹೀಗೆ ಯಾತ್ರೆ ಮಾಡಿದರೆ ಮಾಡುವನೆಂಬ ಗರ್ವಿಷ್ಠನು ಭೂಮಿಯಲ್ಲಿ ಕಂಡಲ್ಲೆಲ್ಲ ಇದ್ದ ವಾಪಿ, ಕೂಪ, ತಟಾಕ, ನದ್ಯಾದಿಗಳಲ್ಲಿ ಮುಳುಗಿ ಸ್ನಾನದ ಮರ್ಮವನ್ನು ತಿಳಿಯದೆ ನೀರಲ್ಲಿ ಮುಳುಗಿದರೆ ಏನೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಂಡ ಕಮಂಡಲಂಗಳ ಧರಿಸಿ ಯತಿಯೆಂದೆನಿಸಿ ಫಲವೇನು ಹರಿಯು ಕರ್ತೃ ಹರಿಯ ವ್ಯಾಪ್ತತೆಯ ಅನುಸಂಧಾನವಿಲ್ಲದೆ ಯಾವ ಆಶ್ರಮ ಶ್ರೇಷ್ಠವಾದ ಯತ್ಯಾಶ್ರಮ ಚಿಹ್ನಗಳಾದ ದಂಡ ಅಂದರೆ ಬಡಿಗೆ, ಕಮಂಡಲಗಳ ನೀರು ತುಂಬುವ ಧರಿಸಿ, ಕಾವಿ ಶಾಟೆ ಕೈಲಿ ಜಪಮಾಲಿನ್ಯ ಧರಿಸಿ ಮೇಲೆ ನೋಡುವವರಿಗೆ ಯತಿಗಳಿವರು ಹೇಳ್ತಾ ಇದ್ದಾರೆ ಎಂದು ತೋರುತ್ತಾ ಏನು ವ್ಯತ್ಯಾಶ್ರಮ
ಉಚಿತ ಕರ್ಮ ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಅಂಡಜಾಧಿಪನಂಸಗನ ಪಕ್ಷಿ ಶ್ರೇಷ್ಠನಾಗಿರುವಂತಹ ಗರುಡಾರೂಢನಾಗಿರುವಂತಹ ಪರಮಾತ್ಮನ ಪದಪುಂಡರೀಕದೆ ಪಾದಕಮಲಗಳಲ್ಲಿ ಮನವಹರ್ನಿಶಿ ಮನಸ್ಸನ್ನು ಪ್ರತಿನಿತ್ಯದಲ್ಲಿ ಪರಮಾತ್ಮನ ಪಾದಕಮಲದಲ್ಲಿ ಬಂಡುಣಿಯ ಓಲಿರಿಸಿ ಹೇಗೆ ಭ್ರಮರ ಗುಂಗೆ ಹುಳುವು ಕಮಲ ರಸವನ್ನು ಸವಿಯುವಂತೆ ಪರಮಾತ್ಮನ ಪಾದಕಮಲಗಳಲ್ಲಿ ಮನಸ್ಸಿಟ್ಟು ಪಾದಕಮಲಗಳ ಮನದಲ್ಲಿಟ್ಟು ನೋಡಿ ನಲಿದಾಡಿ ಸುಖ ಬಡದಿಪ್ಪಮಾನು ಸಂತೋಷ ಪಡದೇ ಇರುವಂತಹ ಮನುಷ್ಯನು ಏನು ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದಾಸರು ಏನು ಹೇಳ್ತಾ ಇದ್ದಾರೆ ಅಂದರೆ ಅನುಸಂಧಾನ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅನುಸಂಧಾನ ಇಲ್ಲದೆ ನೀವು ಏನು ಮಾಡಿದರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಡಲ್ಲೆಲ್ಲ ಇದ್ದ ವಾಪೆ ಕೂಪ ತಟಾಕ ನದ್ಯಾದಿಗಳಲ್ಲಿ ಮುಳುಗಿ ಸ್ನಾನದ ಮರ್ಮವನ್ನು ತಿಳಿಯದೆ ಆ ನೀರಿನಲ್ಲಿ ಮುಳುಗಿದ್ರೆ ಏನು ಫಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ಕರ್ತ, ಅವನೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅವನೇ ಸರ್ವಶ್ರೇಷ್ಠನಾಗಿದ್ದಾನೆ ಅಂಥೇಳಿ ಕೈಯಲ್ಲಿ ದಂಡ ಕಮಂಡಲುಗಳು ಹಿಡಿದುಕೊಂಡು ಜಪಮಾಲೆಯನ್ನು ಹಿಡಿದುಕೊಂಡು ಮಾಡಿದಾಗ ಆ ಕರ್ಮಫಲ ಪ್ರಾಪ್ತವಾಗುತ್ತೆ. ಇಲ್ಲದೇ ಇದ್ದರೆ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಯಾವ ಕರ್ಮ ಮಾಡಿದರೂ ಫಲವಿಲ್ಲ ಅಂತ. ಯಾಕೆ ಅಂದರೆ ಅಂಡಜಾಧಿಪನ ಅಂಸಗನ ಪಕ್ಷಿ ಶ್ರೇಷ್ಠನಾಗಿರುವಂತಹ ಗರುಡಾರೂಢನಾದ ಪರಮಾತ್ಮನ ಪದಪುಂಡರೀಕದೆ ಪಾದಕಮಲಗಳಲ್ಲಿ ಮನವ ಅಹರ್ನಿಶಿ ಮನಸ್ಸನ್ನು ಪ್ರತಿನಿತ್ಯದಲ್ಲಿ ಪರಮಾತ್ಮನ ಪಾದಕಮಲದಲ್ಲಿ ಬಂಡುಣಿಯ ಓಲಿರಿಸಿ ಹೇಗೆ ಗುಂಗೆ ಹುಳುವು ಆ ಕಮಲದ ಹೂವಿನಲ್ಲಿ ನೀವು ಕುಳಿತು ರಸವನ್ನು ಸವಿಯುವಂತೆ ಪರಮಾತ್ಮನ ಪಾದಕಮಲಗಳಲ್ಲಿ ಪಾದಕಮಲಗಳನ್ನು ಮನಸ್ಸಿನಲ್ಲಿಟ್ಟು ನೋಡಿ ನಲಿದಾಡಿ ಸುಖ ಬಡದಿಪ್ಪ ಮಾನವನು ಸಂತೋಷ ಪಡದೇ ಇರುವಂತಹ ಮನುಷ್ಯನು ಏನು ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೆ ಅವನ ನೆನಪಿರಬೇಕು, ಅವನನ್ನು ದೇಹದಲ್ಲಿದ್ದಾನೆ, ಅವನೇ ಎಲ್ಲ ಮಾಡಿಸ್ತಾ ಇದ್ದಾನೆ, ಅವನಿಂದಲೇ ಎಲ್ಲ ಅಂತ ಹೇಳಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಕಂಡ ನೀರೊಳು ಮುಳುಗಿ ಹೇಳ್ತಾ ಇದ್ದಾರೆ. ವರ್ಣಾಶ್ರಮ ಧರ್ಮಾಚರಣೆ ಏನಾಗ್ತದೆ, ಹರಿಭಕ್ತಿ ವಿಹೀನನಿಗೆ ಇದೆಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಹರಿಭಕ್ತಿ ಇಲ್ಲದೇ ಇರುವನು ಪರಮಾತ್ಮನನ್ನು ಶ್ರವಣ ಮನನ ಧ್ಯಾನಗಳಿಂದ ಉಪಾಸನೆ ಮಾಡದ ಯತಿಯ ಬಿದುರಿನ ದಂಡವನ್ನು ಹಿಡಿದ ಮಾತ್ರದಿಂದ ಹೇಗೆ ಸನ್ಯಾಸಿ ಆ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಇರಬೇಕು, ಪ್ರತಿ ಕ್ಷಣಕ್ಕೆ ಮನಸ್ಸಿನಲ್ಲಿ ಅವನೇ ಇದ್ದು ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ, ನನ್ನ ಶರೀರದಲ್ಲಿದ್ದು ಅವನೇ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅನ್ನುವ ಜ್ಞಾನ ಇರಬೇಕು. ಮನಸ್ಸು ಯಾವಾಗಲೂ ಅವನ ಪಾದಕಮಲಗಳಲ್ಲಿ ಇರಬೇಕು. ಅಂಡಜ ಅಂದರೆ ಪಕ್ಷಿಗಳು, ಅವುಗಳ ನಾಯಕ ಗರುಡ. ಪುಷ್ಪರಸ ಸೌಗಂಧ್ಯ ಬಂಡುಣಿ ಭ್ರಮಣ ಗುಂಗೆ ಹುಳ. ಹೇಗೆ ಗುಂಗೆ ಹುಳ ಹೂವಿನಲ್ಲಿ ಕುಳಿತುಕೊಂಡು ಆ ಹೂವಿನ ರಸವನ್ನು ಸವಿಯುತ್ತದೆ, ಹಾಗೆ ಪರಮಾತ್ಮನ ಪಾದಕಮಲಗಳಲ್ಲಿಯೇ ನಮ್ಮ ಮನಸ್ಸಿರಬೇಕು ಯಾವಾಗಲೂ ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ನಾವು ಮಾಡಿದ ಕರ್ಮಗಳು ಫಲ ಕೊಡುತ್ತೆ. ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು, ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು, ಓದನಗಳನ್ನು ಜರಿದು ಶ್ವಾಸ ನಿರೋಧ ಗೈಸಿದರೇನು, ಕಾಮ ಕ್ರೋಧ ಒಳಿಯದೆ ನಾನು ನನ್ನದು ಎಂಬ ಮಾನವನು. ಇಲ್ಲಿ ಹೇಳ್ತಾ ಇದ್ದಾರೆ ಕಾಮಕ್ರೋಧಾದಿಗಳನ್ನು ಗೆಲ್ಲದೆ ಹೆಜ್ಜೆ ಹೆಜ್ಜೆಗೆ ಈ ದೇಹ ನಾನು, ಇವೆಲ್ಲ ಜಡವಸ್ತುಗಳು ನನ್ನದು ಎಂಬ ಮನುಷ್ಯಾಧಮನು ಯಾವ ವ್ರತ ನಿಯಮ ಉಪವಾಸ ಮಾಡಿ ವೇದ ಓದಿ ಶಾಸ್ತ್ರ ಹೇಳುತ್ತಾ ಪುರಾಣಗಳು ಹೇಳಿದರೂ ಫಲವಿಲ್ಲ ಅಂತ ಹೇಳ್ತಾರೆ. ಪ್ರತಿ ಕ್ಷಣಕ್ಕೆ ಅವನ್ನ ನೆನೆಸ್ತಿರಬೇಕು. ವೇದಶಾಸ್ತ್ರ ಪುರಾಣ ಕಥೆಗಳು ಓದಿ ಪೇಳಿದರೇನು, ಆಮೂಲಾಗ್ರ ಸಕಲ ವೇದಗಳು
ಅರ್ಥ ಅನುಸಂಧಾನವಿಲ್ಲದೆ ಓದಿದರು. ಶಾಸ್ತ್ರ 6 ಶಾಸ್ತ್ರಗಳ ಮರ್ಮವಿರದೆ ಓದಿ ಘಟಪಟಾದಿ ಶಬ್ದಗಳಾಡಂಬರ ಬೆಳೆಸಿದರೇನು, ಪುರಾಣ ಕಥೆಗಳನ್ನು ಕೇಳಿದರೇನು, 18 ಪುರಾಣ ಉಪಪುರಾಣ ಕಥಾ ಹರಿಯ ಕಥಾಲೀಲೆ ಮಹಾತ್ಮನ ಅರಿಯದೆ ಪುರಾಣ ಕಥೆಗಳು ಏನು ಹೇಳಿದರೂ ಫಲವಿಲ್ಲ ಅಂತ ಹೇಳ್ತಾರೆ. ನಿಷೇಧ ಕರ್ಮವ ತೊರೆದು ಸತ್ಕರ್ಮ ಮಾಡೇನು, ಶಾಸ್ತ್ರದಲ್ಲಿ ಹೇಳಿದಂತೆ ಎಲ್ಲ ನಿಷಿದ್ಧವಾದ ಕರ್ಮಗಳನ್ನು ಬಿಟ್ಟು ಸತ್ಕರ್ಮ ರೂಪವಾಗಿರುವಂಥ ಪುಣ್ಯಕರ್ಮಗಳನ್ನು ಮಾಡಿದರೂ ಏನೂ ಫಲವಿಲ್ಲ. ಓದನದನ್ನು ಜರಿದು ಶ್ವಾಸ ನಿರೋಧಿಸಿದೆ, ಅನ್ನವನ್ನು ಬಿಟ್ಟು ಉಪವಾಸದಿಂದಿದ್ದರು ಉಸಿರು ಬಂಧಿಸಿ ಪ್ರಾಣಾಯಾಮ ಮರ್ಮವರಿಯದೆ ಶ್ವಾಸ ಬಂಧಿಸಿದರೂ ಏನೂ ಫಲವಿಲ್ಲ ಅಂತ ಹೇಳ್ತಾರೆ. ಏಕೆಂದರೆ ಕಾಮಕ್ರೋಧ ಒಳೆಯದೆ ನಾನು ನನ್ನದು ಎಂಬ ಮಾನವನ ಮನೋಬಯಕೆ, ಧನ ಹೆಂಡತಿ ಮಕ್ಕಳ ಮೇಲಿನ ಆಶೆ, ಕ್ರೋಧ, ಸಿಟ್ಟು, ಮದ, ಮತ್ಸರ, ಮೋಹ ಮತ್ಸರ 6 ವೈರಿಗಳನ್ನು ನಾಶಗೈಸದೆ ಪ್ರತಿ ಕ್ಷಣಕ್ಕೆ ನಾನು ನನ್ನದೆಂಬ ಮಾನವನು ಏನು ಪುಣ್ಯಕರ್ಮ ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಶಾಸ್ತ್ರದಲ್ಲಿ ಹೇಳಿದಂತೆ ನಿನ್ನ ವರ್ಣಾಶ್ರಮ ಧರ್ಮಗಳನ್ನು ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ, ಅಪ್ಪ ನೀನೇ ನನ್ನ ದೇಹದಲ್ಲಿದ್ದು ನನ್ನ ಇಂದ್ರಿಯಗಳಲ್ಲಿದ್ದು ಆ ಇಂದ್ರಿಯಾಂತರ್ಗತ ತತ್ವಾಭಿಮಾನಿ ದೇವತೆಗಳಂತರ್ಗತನಾಗಿ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ನೀ ಮಾಡಿಸಿದಾಗೆ ನೀ ತೋರಿಸಿದಾಗ ಕಣ್ಣು ಕಾಣಿಸುತ್ತೆ, ಕಿವಿ ಕೇಳಿಸುತ್ತೆ, ಎಲ್ಲ ಇಂದ್ರಿಯಗಳು ಯಾವಾಗ ನೀನು ಮಾಡಿಸಿದಾಗ ಮಾಡುತ್ತವೆ, ನನ್ನಿಂದ ಏನೂ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು ನನ್ನಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ಹೇಳಿ. ಆದ್ದರಿಂದ ಇದೆಲ್ಲ ಮರ್ಮಗಳನ್ನು ತಿಳಿಯದೆ ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ತಿಳಿಯದೆ ನಿಷಿದ್ಧ ಕರ್ಮಗಳ ಜೊತೆಗೆ ಸತ್ಕರ್ಮ ಮಾಡಿದರೂ ಪ್ರಯೋಜನ ಇಲ್ಲ. ನಿಷೇಧ ಕರ್ಮಗಳನ್ನ ಬಿಡಬೇಕು. ನಾನು ನನ್ನದು ಅನ್ನುವಂತಹ ಮಮಕಾರ ಅಹಂಕಾರವನ್ನು ಬಿಟ್ಟು ಮಾಡಿದಾಗ ಆಗ ಅವು ಎಲ್ಲ ಫಲಗಳನ್ನು ಕೊಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಏನು ಕೇಳಿದರೇನು, ನೋಡಿದರೇನು, ಓದಿದರೇನು, ಪೇಳಿದರೇನು, ಪಾಡಿದರೇನು, ಮಾಡಿದರೇನು ದಿನದಿನದೇ ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದಿ ನೆನೆದು ತತ್ತ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ. ಏನು ಕೇಳಿದರೇನು, ಪುರಾಣ ಪುಣ್ಯಕಥೆ ಶಾಸ್ತ್ರಗಳನ್ನು ಬೇಕಾದಷ್ಟು ಕೇಳಿದರು. ಏನು ನೋಡಿದೇನು, ಶಿಲಾದಿ ವಿಗ್ರಹ ಹರಿಯ ಮೂರ್ತಿಗಳು ನೋಡಿದರು. ಏನು ಓದಿದರೇನು, ಶಾಸ್ತ್ರಾಭ್ಯಾಸ ಗುರುಗಳಲ್ಲಿ ಓದಿದರು. ಏನು ಪೇಳಿದೆನು, ಶಾಸ್ತ್ರ ಪ್ರವಚನ ಮಾಡಿ ಪುರಾಣಾದಿಗಳನ್ನು ಏನು ಹೇಳಿದರು. ಪಾಡಿದನು, ಸಂಗೀತ ನೃತ್ಯಾದಿಗಳೊಡನೆ ಏನು ಬೇಕಾದಷ್ಟು ರಾಗತಾಳಗಳೊಂದಿಗೆ ಅನುರಾಗವಿಲ್ಲದೆ ದಂಭಕ್ಕಾಗಿ ಹಾಡಿದರು. ಏನು ಮಾಡಿದರೇನು, ಭಗವತ್ ಪೂಜಾದಿ ಅನೇಕ ಕೆಲಸಗಳನ್ನು ದಿನದಿ ಪ್ರತಿಕ್ಷಣಕ್ಕೆ ಏನು ಮಾಡಿದರೂ ಫಲವಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಶ್ರೀನಿವಾಸನ ಜನ್ಮಕರ್ಮ, ಶ್ರೀಲಕ್ಷ್ಮಿಯನ್ನು ವಕ್ಷಸ್ಥಳಲ್ಲಿರಿಸಿಕೊಂಡ ಪರಮಾತ್ಮನ ಅವತಾರ, ಆದೇಶ, ವಿಭೂತ್ಯಾದಿ ಗುಣಕರ್ಮ ಕ್ರಿಯಾ ವ್ಯಾಪಾರಾದಿ ಲೀಲೆಗಳನ್ನು ಸದಾನುರಾಗದಿ ನೆನೆದು ಸರ್ವಕಾಲದಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಸ್ಮರಣೆ ಮಾಡುತ್ತಾ ತತ್ತಸ್ಥಾನದಲ್ಲಿ ದೇಹದ ಆಯಾ ಸ್ಥಾನದಲ್ಲಿ ಮತ್ತು ಬಹಿರಂಗ ಬ್ರಹ್ಮಾಂಡದಲ್ಲಿ 14 ಲೋಕಗತ ಸಪ್ತದ್ವೀಪ ಸಪ್ತ ಸಮುದ್ರಾದಿ ನವಖಂಡದಲ್ಲಿ ಪರಮಾತ್ಮನ ಆಯಾ ಮೂರ್ತಿಗಳ ರೂಪಲಕ್ಷಣಗಳನ್ನು ತನ್ನಾಮಕನ ಸ್ಮರಿಸದವ, ಆಯಾ ಶಬ್ದವಾಚ್ಯನಾದ ಪರಮಾತ್ಮನ ನಾಮ ಸ್ಮರಿಸದೆ ಧ್ಯಾನೋಪಾಸನೆ ಮಾಡದೇ ಇದ್ದ ಮಾನವನು ಏನು ಮಾಡಿದರೂ ಲೇಷ ಪುಣ್ಯವಿಲ್ಲ ಅಂತ ಹೇಳ್ತಾರೆ. ಒಂದು ಕಿಂಚಿತ್ತೂ ಪುಣ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಜಯದಾಸ ಒಂದು ಕಡೆ ಹೇಳ್ತಾರೆ, ಧ್ಯಾನರಹಿತನಾಗಿ ಮನುಜರೇನು ಕರ್ಮ ಮಾಡಲೇನು, ಆನೆ ಕಪಿತ್ತ ನುಂಗಿದಂತೆ ಹೇನು ಬಿಡ ವಾಸನೀಯ ತಾನಿರುತಾಶ್ರಯಿದಂತೆ, ಜಾಣನೊಬ್ಬ ಕಿನ್ನರಿ ಧರಿಸಿ ಕೋಣನಲ್ಲಿ ಮೇಟಿದಂತೆ, ಗಾಣದೊಳಗೆ ಮಳಲು ತುಂಬಿ ಭಾನು ಮುಳುಗಿ ಸುತ್ತಿದಂತೆ ಕಾಣಿರೋ. ಅದಕ್ಕೆ ಹೇಳ್ತಾ ಇದ್ದಾರೆ,
ಪರಮಾತ್ಮನನ್ನು ಸರಿಯಾಗಿ ತಿಳಿಯದೆ, ವರ್ಣಾಶ್ರಮ ಧರ್ಮಗಳನ್ನು ತಿಳಿಯದೆ, ಯಾವ ಕಾಲಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲ ಪರಮಾತ್ಮ ಆ ಇಂದ್ರಿಯಾಂತರ್ಗತನಾಗಿರುವಂಥ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ತಾನೇ ಲಕ್ಷ್ಮೀ ನಿವಾಸನಾಗಿರುವಂಥ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂತ ಪ್ರತಿ ಕ್ಷಣಕ್ಕೆ ಅವನು ನೆನಪಿರಬೇಕು. ಇಲ್ಲದೇ ಇದ್ದರೆ ಏನೂ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು ಏನು ಕೇಳಿದ್ರೇನು, ಏನು ಇದು ಮಾಡಿದ್ರೆ ಪ್ರತಿ ಕ್ಷಣಕ್ಕೆ ಪರಮಾತ್ಮನ ಸ್ಮರಣೆ ಇರಬೇಕು. ಆ ಪರಮಾತ್ಮನೇ ನನ್ನಲ್ಲಿದ್ದು ಆ ಇಂದ್ರಿಯಾಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಸರ್ವವನ್ನು ಮಾಡಿಸ್ತಾ ಇದ್ದಾನೆ. ನನ್ನಿಂದ ಉಂಟೇನೋ ಈ ಪರಿ ನಿನ್ನದೇ ಸಕಲ ಸಂಪತ್ತು ಅನ್ನುವಂತೆ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಬರಬೇಕು. ಈ ಕೆಲಸ ಆಗಿದೆ ನಿನ್ನ ಅನುಗ್ರಹದಿಂದ, ಕಣ್ಣು ಕಾಣಿಸ್ತಾ ಇದೆ ನಿನ್ನ ಅನುಗ್ರಹದಿಂದ, ಕಿವಿ ಕೇಳಿಸ್ತಾ ಇದೆ ನಿನ್ನ ಅನುಗ್ರಹದಿಂದ, ತಿನ್ನಲಿಕ್ಕೆ ಅನ್ನ ಸಿಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ. ಹೀಗೆ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಇರಬೇಕು. ನಾನು ನನ್ನದು ಅನ್ನೋದು ಅಹಂಕಾರವನ್ನು ಬಿಟ್ಟು, ಅಹಂಕಾರ ಮಮಕಾರವನ್ನು ಬಿಟ್ಟು ಪ್ರತಿ ಕ್ಷಣಕ್ಕೆ ಲಕ್ಷ್ಮೀಪತಿಯಾಗಿರುವಂಥ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಸ್ಮರಣೆ ಇರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಆಗಲೇ ಉಪಯೋಗ ಆಗುತ್ತೆ, ಇಲ್ಲದೇ ಇದ್ದರೆ ಉಪಯೋಗ ಆಗೋದಿಲ್ಲ ಅಂತ ಹೇಳ್ತಾರೆ. ಸದಾನುರಾಗದಿಂದ ಅತ್ಯಂತ ಭಕ್ತಿಯಿಂದ ಆಯಾ ಸ್ಥಾನದಲ್ಲಿ ಆ ಪರಮಾತ್ಮನ ರೂಪಗಳನ್ನು ನೆನೆಸಿ ಅಲ್ಲಿರುವಂತಹ ಪರಮಾತ್ಮನ ನಾಮಗಳನ್ನು ಸ್ಮರಣೆ ಮಾಡುತ್ತಾ ಇದ್ದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಬುದ್ಧಿ ವಿದ್ಯಾ ಬಲದಿ ಪೇಳಿದ ಶುದ್ಧ ಕಾವ್ಯವಿದಲ್ಲ ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ ಮಧ್ವವಲ್ಲಭ ತಾನೆ ಹೃದಯದೊಳಿದ್ದು ನುಡಿದ ದಂದದಲ್ಲಿ ನುಡಿದೆನ ಅಪದ್ಧಗಳ ನೋಡದಲೆ ಕಿವೆಗೊಟ್ಟಾಲಿ ಪುದು ಬುಧರು. ಇಲ್ಲಿ ಹೇಳ್ತಾ ಇದ್ದಾರೆ, ಜನರೇ ಶಂಕೆ ಮಾಡಬೇಡ್ರಿ, ನಾನೇ ನನ್ನ ಬುದ್ಧಿ ವಿದ್ಯಾಬಲದಿಂದ ಹೇಳಿದೆನೆಂಬ ಶುದ್ಧ ಕಾವ್ಯವಿದಲ್ಲ. ನನ್ನ ಸ್ವಬುದ್ಧಿ ವಿದ್ಯಾಕ್ಕೆ ಪ್ರೇರಕ ಪ್ರಚೋದಕನಾದವನು ಪರಮಾತ್ಮ. ಆ ಪರಮಾತ್ಮನು ನುಡಿಸಿದಂತೆ ನಾ ಹೇಳಿದ್ದೇನೆ. ಆದ್ದರಿಂದ ನಿಜವಾದ ಮೇಲೆ ಪರಮಾತ್ಮ ಹೇಳಿದ ಮೇಲೆ ಇದು ಶುದ್ಧ ಕಾವ್ಯವೇಕಲ್ಲ ಅಂತಂದರೆ, ಸ್ವಬುದ್ಧಿಯಿಂದ ವಿದ್ಯಾಬಲದಿಂದ ಹೇಳಿದ್ದಾದರೆ ಕಾವ್ಯದಲ್ಲಿ ದೋಷವಿರುತ್ತವೆ. ತತ್ವ ಸುಪದ್ಧತಿಗಳನ್ನು ಜ್ಞಾನಿಗಳಿಂದ ತಿಳಿದ ಮಾನವನಲ್ಲ. ಮನುಷ್ಯರಂತೆ ಜ್ಞಾನಿಗಳಾದ ಗುರುಗಳಿಂದ ಪರಮಾತ್ಮನ ತತ್ವವಿಚಾರವನ್ನು ಪದ್ಧತಿ ಪೂರ್ವ ಸಂಪ್ರದಾಯವನ್ನು ತಿಳಿದವನಲ್ಲ. ದೇವತೆಗಳ ದಾಸರು ಪೂರ್ವ ಸಂಸ್ಕಾರದಿಂದ ಇವೆಲ್ಲ ಅರಿತವರೇ ನಿಜ. ಆದರೆ ಮಧ್ವವಲ್ಲಭ ಮಧ್ವಂತರ್ಯಾಮಿಯಾಗಿರುವಂಥ ಪರಮಾತ್ಮನು ನನ್ನ ಬಿಂಬನಾಗಿದ್ದಾನೆ. ಹೃದಯದೊಳೆದ್ದು ಎನ್ನ ಸ್ವರೂಪ ದೇಹಾತ್ಮ ಹೃದಯ ಅಷ್ಟಕಮಲದಲ್ಲಿ ಬಿಂಬನಾಗಿರುವ ಪರಮಾತ್ಮ ನುಡಿದಂದದಲ್ಲಿ ನುಡಿದೆ. ಆ ಪರಮಾತ್ಮ ನುಡಿಸಿದಂತೆ ನುಡಿದಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ನೋಡದಲೇ ಕಿವಿಗೊಟ್ಟ ಆಲಿಪುದು ಬುಧರು. ಜ್ಞಾನಿಗಳಾದವರು ಕಿವಿ ಮುಟ್ಟಿ ಏಕಾಗ್ರ ಚಿತ್ತದಿಂದ ಕೇಳಬೇಕು. ಇಲ್ಲಿ ದಾಸರು ತಮ್ಮ ಸ್ವಾಹಂಕಾರ ಖಂಡನದಿಂದ ವಿನಯಪೂರ್ವಕದಿಂದ ಹೇಳ್ತಾ ಇದ್ದಾರೆ. ಅಲ್ಲವರು ಏನು ಹೇಳ್ತಾ ಇದ್ದಾರೆ, ವಿದ್ಯಾಬುದ್ಧಿಗಳ ಬಲದಿಂದಾಗಲಿ ಅಹಂಕಾರದಿಂದಾಗಲಿ ಈ ಗ್ರಂಥವನ್ನು ನಾನು ರಚಿಸಿಲ್ಲ. ಅಂಥ ಬುಧರಿಂದ ತಿಳಿದ ಮಾನವನು ನಾನಲ್ಲ ಅಂಥೇಳಿ ಮಧ್ವವಲ್ಲಭನಾಗಿರುವಂತಹ ಪರಮಾತ್ಮ ಹೃದಯದೊಳೆದ್ದು ನುಡಿದಂದದಲ್ಲಿ ನುಡಿದೆ ಅಂತ ಹೇಳ್ತಾ ಇದ್ದಾರೆ. ದೇವದೇವೇಶನಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಯಾವಾಗ ನುಡಿಯುವನು
ಆವಾಗ ಅವನ ಅಧೀನರಾದ ಜೀವರು ನುಡಿಯುತ್ತಾರೆ. ಪ್ರತಿಯೊಂದರಲ್ಲಿ ಬಿಂಬರೂಪಿಯಾಗಿರುವಂಥ ಪರಮಾತ್ಮನ ವ್ಯಾಪಾರ ಮೊದಲು, ಆನಂತರ ಅದನ್ನೇ ಅನುಸರಿಸಿ ಪ್ರತಿಬಿಂಬರಾದ ಜೀವರ ವ್ಯಾಪಾರ ಕ್ರಿಯೆಗಳು ನಡೆಯುತ್ತೆ. ಈ ರೀತಿಯಿಂದ ಬಿಂಬಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ಇದುವರೆಗೂ ಹೇಳಲ್ಪಟ್ಟ ವಿಷಯ ಪ್ರಕ್ರಿಯೆಗಳೆಲ್ಲವೂ ನನ್ನ ಪಾಂಡಿತ್ಯದಿಂದ ನಿರೂಪಿತವಾಗಿಲ್ಲ, ಕೇವಲ ಭಗವತ್ ಪ್ರೇರಣೆಯಿಂದ ಅಂತ ಹೇಳಿ ತಮ್ಮ ವಿನಯವನ್ನು ತೋರಿಸುತ್ತಾರೆ. ಮೊದಲು ಗುರು ಮಧ್ವರಾಯರನ್ನು ಸ್ಮರಿಸದೆ ವಿಷ್ಣು ಸ್ಮರಣೆ ಮಾಡೋರನ್ನು ಕಂಠದಲ್ಲಿ ಕಲ್ಲು ಕಟ್ಟಿ ಸಮುದ್ರದಲ್ಲಿ ಹಾಕಬೇಕು ಅಂತ ಹೇಳಿರೋದರಿಂದ ತಮ್ಮ ಬಿಂಬನ್ನು ಸ್ಮರಿಸುವಾಗ ಮಧ್ವವಲ್ಲಭ ಅಂಥೇಳಿ ಗುರುಸ್ಮರಣೆಯನ್ನು ಮಾಡ್ತಾಯಿದ್ದಾರೆ. ಕಬ್ಬಿನೊಳಗಿಹ ರಸವಿದಂತನಿಗಬ್ಬಬಲ್ಲದೆ ಹಬ್ಬಬಲ್ಲುದೆ ಭಾಗ್ಯ ಯೌವನ ಮಬ್ಬಿನಲಿ ಮೈ ಮರೆದವೆಗೆ ಈ ಹರಿಕಥಾಮೃತವು ಲಭ್ಯವಾಗದು ಹರಿಪದಾಬ್ಜದಿ ಹಬ್ಬಿದ ಸದ್ಭಕ್ತಿರಸ ಉಂಡೊಬ್ಬೆಕೊಬ್ಬೆಸು ಕಾಬ್ಧಿಯೊಳಗ ಆಡುವವಗಲ್ಲದಲೇ. ಕಬ್ಬಿನೊಳಗಿಹ ರಸ, ಕಬ್ಬಿನೊಳಗೆ ಇರುವಂತಹ ಸಿಹಿ ರಸ ರುಚಿ ವಿದಂತನಿಗೆ, ಹೋಗಲ್ಪಟ್ಟ ಹಲ್ಲುಳ್ಳವನಿಗೆ, ಹಲ್ಲಿಲ್ಲದಿರುವವನಿಗೆ ಅಂತ ಅರ್ಥ. ಹಲ್ಲು ಬಿದ್ದವನಿಗೆ ಕಬ್ಬು ತಿಂದು ಆಸ್ವಾದನೆ ಮಾಡುವುದು ಹಬ್ಬಬಲ್ಲುದೆ. ಆ ರುಚಿಯ ಆಸ್ವಾದನೆ ಹೇಗೆ ಅಶಕ್ಯವೋ, ಭಾಗ್ಯ ಮಬ್ಬಿನಲ್ಲಿ ಮೈಮರೆದವಗೆ ಅಖಂಡ ಸಂಪತ್ತು, ಯೌವನ, ತಾರುಣ್ಯಾವಸ್ಥೆಯಲ್ಲಿ ವಿಷಯ ಲೋಲುಪನಾದ ಮನುಷ್ಯನಿಗೆ ವಿದಂತ ಅಂದರೆ ವಿಷಯಾದಿಗಳಿಂದ ಇಂದ್ರಿಯಗಳನ್ನು ದಮನ ಮಾಡಿ ಉಪಶಮನ ವಿಶಿಷ್ಟನಾಗದೇ ಇರುವವನು ವಿದಂತ ಅಂತ ಹೇಳ್ತಾರೆ. ಇಂತಹ ವಿಷಯ ಲೋಲುಪನಾದವನಿಗೆ ಈ ಹರಿಕಥಾಮೃತವು ಎಂದಿಗೂ ಲಭ್ಯವಾಗೋದಿಲ್ಲ. ಹಾಗೆ ಹರಿಕಥಾಮೃತ ರುಚಿ ತೋರುವುದಿಲ್ಲ. ಇವರೇ ಅಂದರೆ ವಿಷಯ ಲೋಲುಪರಾದ ವಿದಂತರೇ ಅನಧಿಕಾರಿಗಳು. ಇನ್ನು ಎಂಥವರಿಗೆ ಈ ಹರಿಕಥಾಮೃತ ಲಭ್ಯವಾಗುತ್ತದೆ ಎಂದರೆ ಹರಿಪದಾಬ್ಜದೆ ಪರಮಾತ್ಮನ ಪಾದಕಮಲಗಳಲ್ಲಿ ಹಬ್ಬಿದತಿ ವ್ಯಾಪಿಸಿರುವ ಪರಿಮಳ ರಸ ಸದ್ಭಕ್ತಿಯಿಂದ ಸಮೀಚೀನ ವಿಶೇಷವಾದ ಜ್ಞಾನ ಭಕ್ತ್ಯಾದಿಗಳಿಂದ ರಸ ಉಂಡು ಉಬ್ಬಿ ಸಂತೋಷ ಆನಂದದಿಂದ ಕೊಬ್ಬಿ ದೇಹ ಪುಷ್ಟಿ ಹೊಂದಿ ಸುಖಾಬ್ಧಿಯೊಳಗೋಡ ಅವನ ಹರಿಯ ಪಾದಾಬ್ಜ ಮಕರಂದವನ್ನು ಸ್ವೇರಿಸಿ ಆನಂದ ಸಮುದ್ರದೊಳಗೆ ಸಂತೋಷದಿಂದ ಈಜಾಡುವವನಿಗೆ ಈ ಹರಿಕಥಾಮೃತ ಸಾರ ಲಭಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಸೃಕ್ಚಂದನ ವನಿತಾ ವಿತ್ತ ವಿಭೋಗಗಳಲ್ಲಿ ಪರಮಾಸಕ್ತರಾದವರಿಗೆ ಹರಿಚರಿತಾಮೃತ ಸವಿ ರುಚಿಸುವುದಿಲ್ಲ. ಈ ವಿಷಯದಲ್ಲಿ ಹಲ್ಲುಗಳಿಲ್ಲದವನಿಗೆ ರುಚಿಸುವ ಇಡೀ ಕಬ್ಬಿನ ದೃಷ್ಟಾಂತವನ್ನು ಈ ಪದ್ಯದಿಂದ ಹೇಳಿಸ್ತಾ ಇದ್ದಾರೆ. ಇದರಿಂದ ಭಗವತ್ ತತ್ವ, ಜ್ಞಾನ, ಭಕ್ತಿ, ವೈರಾಗ್ಯ, ಶ್ರವಣ, ಮನನ ಮುಂತಾದವುಗಳಲ್ಲಿ ಸ್ವಚಿತ ಕರ್ಮಗಳನ್ನು ಆಚರಿಸುತ್ತಾ ಚಿತ್ತಶುದ್ಧಿಯನ್ನು ವಿಷಯ ಶುದ್ಧಿಯನ್ನು ಪಡೆದು ವಿಷಯ ತೃಷೆಯನ್ನು ಕಳೆದುಕೊಂಡು ವಿರಕ್ತಿಯನ್ನು ಹೊಂದಿದವನೇ ತತ್ವ ಉಪದೇಶಕ್ಕೆ ಅರ್ಹನಾಗಿದ್ದಾನೆ ಅಂತ ಹೇಳಿದ್ದಾರೆ. ಆ ಈಶಾವಾಶ ಉಪನಿಷತ್ತಲ್ಲಿ ಬಂದಿರೋದನ್ನೇ ಇಲ್ಲಿ ದಾಸರು ವರ್ಣಿಸ್ತಾ ಇದ್ದಾರೆ. ನೋಡ್ರಿ, ನಮಗೆ ಉಪನಿಷತ್ತುಗಳ ಓದುವ ಅಧಿಕಾರವಿಲ್ಲ, ಆದರೆ ಅದರಲ್ಲಿ ಬಂದಿರುವಂತಹ ವಿಷಯಗಳನ್ನು ನಮಗೆ ಹೇಳ್ತಾರೆ. ಪರಮಾತ್ಮನ ಕಬ್ಬಿನ ರಸ ಹೇಗೆ ಹಲ್ಲಿದ್ದವನಿಗೆ ಗೊತ್ತಾಗುತ್ತೆಯೋ ಹಾಗೆ ಪರಮಾತ್ಮನಲ್ಲಿ ಸದ್ಭಕ್ತಿಯಿಂದ ಇರುವವರಿಗೆ, ಅವನ ಪಾದಾಬ್ಜದಲ್ಲಿ ಸದ್ಭಕ್ತಿಯಿಂದ ಇರುವವರಿಗೆ ಆ ಮಬ್ಬಿನಲ್ಲಿ ಮೈಮರೆತವೆಗೆ ರುಚಿಸತ್ಯ ಹೊರತು ಉಳಿದವರಿಗಿಲ್ಲ ಅಂತ ಹೇಳ್ತಾರೆ. ಉಳಿದುದನ್ನು ನಾಳೆ ನೋಡುತ್ತೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.